ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಒಂದು ಟೈಲರಿಂಗ್ ಕೆಲಸದ ಜೊತೆಗೆ ಮನೆ ಕೆಲಸವು ನಾನು ಹೇಗೆ ನಿಭಾಯಿಸ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹಾಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ನನಗೆ ರಂಗೋಲಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಹಾಗಾಗಿ ನಾನು ಡೈಲಿ ಕೂಡ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ನನಗೆ ತುಂಬಾ ಉಪಯೋಗ ಆಗುತ್ತೆ. ಏಕೆ ಅಂತಂತಂದರೆ ನಾನು ಕೆಲಸ ಮಾಡಬೇಕಾದ್ರೆ ನಾನು ರಂಗೋಲಿ ಹಾಕಿರೋದನ್ನು ನೋಡಿದ್ರೆ ನನಗೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಬರುತ್ತೆ. ಹಾಗಾಗಿ ನಾನು ಪ್ರತಿದಿನವೂ ಕೂಡ ರಂಗೋಲಿನ ಮಿಸ್ ಮಾಡೋದೇ ಇಲ್ಲ. ಹಾಗಾಗಿ ದಿನಾಲೂ ಮನೆ ಮುಂದೆ ರಂಗೋಲಿ ಇದ್ದರೆ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಅದನ್ನು ತುಂಬ ದಿನಗಳಿಂದನೂ ನಾನು ಕೂಡ ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ. ಅದರಿಂದ ಏನೋ ನನಗೆ ತುಂಬಾ ಖುಷಿ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿದಿನ ನಾನು ರಂಗೋಲಿಯೊಂದಿಗೆ ನನ್ನ ದಿನವನ್ನು ಪ್ರಾರಂಭ ಮಾಡಿಕೊಂಡು ಅದ್ರ ಜೊತೆಗೆ ನನ್ನ ಟೈಲರಿಂಗ್ ಕೆಲಸನ ನಿಮಗೆ ಹೇಗೆ ಮಾಡ್ತೀನಿ ಅಂತ ಹಂಚ್ಕೊಳ್ತೀನಿ ಇವತ್ತು. ಹಾಗಾಗಿ ಪ್ರತಿದಿನ ನಾನು ಮನೆ ಮುಂದೆ ರಂಗೋಲಿ ಹಾಕೋದನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಊಟ ಬಿಡ್ತೀನಿ, ಆದರೆ ರಂಗೋಲಿ ಮಾತ್ರ ಬಿಡೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನನ್ನ ಒಂದು ಪಾಸಿಟಿವ್ ಒಂದು ಎನರ್ಜಿ ಕೊಡ್ತಕ್ಕಂಥದ್ದೇ ನನ್ನ ಬೆಳಗಿನ ಒಂದು ರಂಗೋಲಿ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ಅದು ಕೂಡ ನನಗೆ ತುಂಬಾ ಇಷ್ಟ. ನಾನು ಯಾವುದೇ ಕೆಲಸ ಆದರೂ ಫ್ರೆಂಡ್ಸ್ ಇಷ್ಟಪಟ್ಟು ಕಷ್ಟಪಟ್ಟು ಮಾಡೋದಿಲ್ಲ, ಇಷ್ಟಪಟ್ಟು ಖುಷಿಯಾಗಿ ನನ್ನ ಮನಸ್ಸಿನಿಂದ ಮಾಡ್ತೀನಿ. ನೋಡಿ, ದಿನಾಲೂ ಇದೇ ಥರ ನೀವು ಕೂಡ ಹಾಕಿ, ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಹಾಗೆ ಅದೇ ಥರ ರಂಗೋಲಿಯನ್ನು ಮುಗಿದಾದ್ಮೇಲೆ ನಾನು ಮಕ್ಕಳಿಗೆ ಹಾಲು ಕಾಸಿದೆ. ಒಂದು ಕಡೆ ಹಾಲು ಇಟ್ಬಿಟ್ಟು ಇನ್ನೊಂದು ಕಡೆ ನಾನು ಟೀ ಕುಡಿತೀನಿ. ಪ್ರತಿದಿನವೂ ಟೀ ಬೇಕು ಫ್ರೆಂಡ್ಸ್ ನನಗೆ. ಹಾಗಾಗಿ ನಾನು ಟೀ ಮಾಡಿಕೊಂಡೆ, ಆ ಮಕ್ಕಳಿಗೆ ಹಾಲು ಕೊಟ್ಬಿಟ್ಟು ಟೀನ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು, ನಾನು ಡೈಲಿ ಟೀನ ಎಂಜಾಯ್ ಮಾಡ್ಕೊಂಡು ಕುಡಿತೀನಿ. ಅದೊಂಥರ ನನಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಟೀ ಕುಡಿದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಅಂತ ಅವಲಕ್ಕಿ ರೆಡಿ ಮಾಡಿ ಮಕ್ಕಳಿಗೆ ನಾನು ಕೂಡ ತಿಂದ್ಕೊಂಡು ಮತ್ತೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪ್ರತಿದಿನವೂ ನಾನು ದೇವರಿಗೆ ದೀಪ ಹಚ್ಕೊಂಡು ನನ್ನ ಪ್ರತಿದಿನದ ಕೆಲಸವನ್ನು ಮತ್ತೆ ಪ್ರಾರಂಭಿಸ್ತೀನಿ ಫ್ರೆಂಡ್ಸ್. ನಾನು ನಂಬಿದ ದೇವರು ನನಗೆ ಯಾವತ್ತೂ ಕೈ ಬಿಡಲ್ಲ. ನನ್ನ ನಂಬಿಕೆ ನನಗೆ ಸಂಪೂರ್ಣವಾಗಿ ಇದೆ. ಅದೇ ಥರ ನನ್ನ ದೇವತೆ ಅಂತಂದರೆ ನನ್ನ ಟೈಲರಿಂಗ್ ಕೆಲಸ. ಅದು ಕೂಡ ನನಗೆ ಯಾವತ್ತೂ ನನ್ನ ಜೊತೆಯಾಗಿ ನನ್ನ ಕಷ್ಟದಲ್ಲಿ ಯಾವತ್ತೂ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಇದೇ ಥರ ನಾನು ಪ್ರತಿದಿನವೂ ಕೂಡ ನನ್ನ ಕೆಲಸವನ್ನು ಆರಂಭ ಮಾಡ್ತೀನಿ. ನನ್ನ ಕೆಲಸ ನಾಳೆಗೆ ಎಷ್ಟು ಬ್ಲೌಸ್ ಹೊಲಿಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು, ನಾಳೆಗೆ ಎಲ್ಲ ಏನೇನು ಬೇಕು, ಲೈನಿಂಗು, ಥ್ರೆಡ್ಡು ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊತೀನಿ ಮೊದಲೇ. ಹಾಗಾಗಿ ಆವತ್ತಿನ ದಿನ ಏನೇನು ಬೇಕು ಅಂತ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಕೆಲಸವನ್ನು ಪ್ರಾರಂಭಿಸ್ತೀನಿ. ಅದೇ ಥರ ಸ್ವಲ್ಪ ಆಲ್ಟ್ರೇಷನ್ ಬಂದಿದ್ದು ಫ್ರೆಂಡ್ಸ್, ಅದನ್ನು ಕೂಡ ರೆಡಿ ಮಾಡಿ ಇದೇ ಥರ ಬೆಳಗ್ಗೆಯಿಂದ ಸಂಜೆವರೆಗೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು, ಸಂಜೆ ಗೊತ್ತಿಲ್ಲ ಫ್ರೆಂಡ್ಸ್ ಟೈಮ್ ಇಷ್ಟಕ್ಕೆ ಅಂತ ಕ್ಲೋಸ್ ಮಾಡಲ್ಲ. ಪ್ರತಿದಿನವೂ ಕೂಡ ಇದೇ ಥರ ನನ್ನ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಇದೇ ಥರ ನೀವು ಎನರ್ಜಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.